ರಾಂಚಿಯಲ್ಲಿ ರೋಹಿತ್ ವಿರಾಟ್ ವಿಶ್ವರೂಪ ದರ್ಶನವಾಯಿತು. ಇವತ್ತು ವಿಶ್ವ ದಾಖಲೆ ಬರೆದಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಪ್ರತಿ ಗೇಮ್ನಲ್ಲೂ ಕೂಡ ಇಬ್ಬರು ದೈತ್ಯ ಆಟಗಾರರ ಒಂದಲ್ಲ ಒಂದು ವಿಶ್ವ ದಾಖಲೆಗಳು ನಿರ್ಮಾಣ ಆಗ್ತಾನೆ ಇರುತ್ತೆ. ಇವತ್ತು ಕೂಡ ಅದೇ ಆಗಿರೋದು. ವಿಶ್ವ ದಾಖಲೆ ಬರೆದಿರೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 17 ರನ್ಗಳ ರೋಚಕ ಜಯ ಸಾಧಿಸಿರೋದು. ಕೊನೆಯ ಓವರ್ನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ವಿಶ್ವರೂಪ. ರಾಂಚಿ ಏಕದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ 17 ರನ್ಗಳಿಂದ ಸಿಕ್ಕಿರುವುದು. ಕನ್ನಡಿಗ ಕೆಎಲ್ ರಾಹುಲ್ ನೇತೃತ್ವದ ಟೀಂ ಇಂಡಿಯಾ ಕ್ಯಾಪ್ಟನ್ ಕೆಎಲ್ ರಾಹುಲ್ ಬಳಗ ನಾಯಕತ್ವ ವಹಿಸಿಕೊಂಡಂತ ಮೊದಲ ಪಂದ್ಯವನ್ನೇ ಗೆದ್ದು ಬೀಗಿದೆ. 8 ವಿಕೆಟ್ ನಷ್ಟಕ್ಕೆ ಭಾರತ 349 ರನ್ ಕಲೆ ಹಾಕಿತು. ದಕ್ಷಿಣ ಆಫ್ರಿಕಾ 10 ವಿಕೆಟ್ ಕಳ್ಕೊಂಡು ಅಂದ್ರೆ ಅಲೌಟ್ ಆಗಿ 332 ರನ್ ಕಲೆ ಹಾಕಿತು ಅಷ್ಟೇ. ಭಾರತಕ್ಕೆ ಈ ಮೂಲಕವಾಗಿ 17 ರನ್ಗಳ ಜಯ ಸಿಕ್ತು. ವಿರಾಟ್ ಕೊಹ್ಲಿ 135 ಭರ್ಜರಿಯಾದಂತಹ ಶತಕ, 103 ಬಾಲ್ಗಳಿಗೆ 100 ಹೊಡೆದಿರೋದು. ಇನ್ನು ರೋಹಿತ್ ಶರ್ಮಾ 57, ಕೆಎಲ್ ರಾಹುಲ್ ಕ್ಯಾಪ್ಟನ್ 60, ಕುಲ್ದೀಪ್ ಯಾದವ್ಗೆ 4 ವಿಕೆಟ್ಸ್ಗಳು ಬಿದ್ದಿದೆ. ಹರ್ಷಿತ್ ರಾಣಾಗೆ 3 ವಿಕೆಟ್, ಇನ್ನು ಪ್ರಸಿದ್ಧ ಕೃಷ್ಣಗೆ 1 ವಿಕೆಟ್. ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿಗೆ ಇದು 52ನೇ ಸೆಂಚುರಿ ಬರೋಬ್ಬರಿ. ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅವರ ಖಾತೆಗೆ 83 ಶತಕ ನಾನ್ ಸ್ಟಾಪ್. ಟೈಮ್ ಹೊಡೆದಿರೋದು ಖುಷಿನೇ. ಬಿಕಾಸ್ T20 ಇಲ್ಲ, ಇವಾಗ ಟೆಸ್ಟ್ ಅಲ್ಲೂ ಇಲ್ಲ. ಇಬ್ರು ಫಾರ್ಮಿಗೆ ಬಂದಿದ್ದಾರೆ. ಒಂಥರ ಚೆನ್ನಾಗಿರೋ ವಿಷಯನೇ ಇಂಡಿಯಾಗೆ. ಮುಂದೆ ಒನ್ ಡೇ ವರ್ಲ್ಡ್ ಕಪ್ ಆಡ್ತಾರೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ರೀಚ್ ಆಗುತ್ತೆ. ಈ ಸಲ ನಾವು ಟೆಸ್ಟ್ ಅಲ್ಲಿ ಸೋತ್ವಿ ಸೌತ್ ಆಫ್ರಿಕಾ ಮೇಲೆ. ಈಗ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಕಟ್ಟಿದ್ರು ಇವತ್ತು. ಅದೇ ಅದು ಒಂಥರ ರೀಸನೇ ಇರ್ಬೋದು. ಬಿಕಾಸ್ ವಿರಾಟ್ ಕೊಹ್ಲಿನೂ ಇಲ್ಲ, ಇವಾಗ ರೋಹಿತ್ ಶರ್ಮಾನೂ ಇಲ್ಲ. ಅದೊಂಥರ ಬ್ಯಾಡ್ ಲಕ್ ಟೆಸ್ಟ್ ಟೀಮ್ಗೆ. ಸೊ ಗಿಲ್ನು ಹೊಸ ಕ್ಯಾಪ್ಟನ್ಸಿ ಮಾಡ್ತಿರೋದು, ಅಷ್ಟು ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಅನ್ಕೋತೀನಿ. ಸೊ ವಿ ಆರ್ ಮಿಸ್ಸಿಂಗ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಇನ್ ಟೆಸ್ಟ್. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಲ್ಲದೆ ಇರೋದು ನಮಗೆ T20 ನೋಡೋಕ್ಕೆ ಆಗಲ್ಲ. ಅವಾಗಿನ ಥರ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ನಮಗೆ. ಅವರಿದ್ರೆ ಏನೋ ಒಂಥರ ಖುಷಿ, ಎಂಜಾಯ್ಮೆಂಟ್ ಇರುತ್ತೆ. ಹಂಗಾಗಿ ಅವರು ಮತ್ತೆ ಮ್ಯಾಚಲ್ಲಿ ಆಡ್ತಿರೋದು ನಮಗೆ ನೋಡೋದಕ್ಕೆ ಒಂಥರ ಖುಷಿ. ಸೆಂಚುರಿ ವಿರಾಟ್, ಓಕೆ 50 ರೋಹಿತ್ ಹೊಡೆದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಅವರ ಮ್ಯಾಚ್ ನೋಡದೇ ಇರೋದು ಒಂದು ಸ್ವಲ್ಪ ಬೇಜಾರು. ಸೊ ನೋಡಿದ್ರೆ ಒಂದು ಚೆನ್ನಾಗಿರೋದು ಅಂತ ಅನ್ಸಿರೋದು. ಅವ್ರು ಇನ್ನೂ ವರ್ಲ್ಡ್ ಕಪ್ ಆಡಬೇಕು ಅನ್ಸುತ್ತಾ? ನಿಜ ಸರ್, ಎಲ್ರಿಗೂ ಯಾರಿಗೆ ಅನ್ಸಲ್ಲ ಹೇಳಿ, ಎಲ್ರಿಗೂ ಅನ್ಸುತ್ತೆ. ಅವ್ರಿಲ್ದ ಅಂದ್ರೆ ಮ್ಯಾಚ್ ನೋಡೋಕೆ ಮನ್ಸು ಬರಲ್ಲ. ಸೊ ಅದೊಂಥರ ಬ್ಯಾಡ್ ಫೀಲಿಂಗ್ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಒಂಥರ ಪಿಲ್ಲರ್ಸ್ ಇದ್ದಂಗೆ ಕ್ರಿಕೆಟ್ಗೆ. ಅವರಿಂದನೇ ನಮ್ಮ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಬರೋದು. ಅವಾಗ ನಾವು ಸ್ಟಾರ್ಟಿಂಗ್ ಇಂದ ಕ್ರಿಕೆಟ್ ನೋಡುವಾಗ ಸಚಿನ್ ತೆಂಡೂಲ್ಕರ್ ಅವ್ರು ಆದ್ಮೇಲೆ ಬಂದಿರೋರು ಇವರಿಬ್ರು ಜನ, ಅವರೇ ನಮ್ದು ಹಾರ್ಟ್ಸು. ಸ್ವಲ್ಪ ಅವ್ರು ಬಿಟ್ರೆ ಮತ್ತೆ ಇವಾಗ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಯೂತ್ಸ್ ಅಲ್ಲಿ ಅಷ್ಟು ಕ್ರೇಜ್ ಇಲ್ಲ. ಅವಾಗ ವಿರಾಟ್ ಕೊಹ್ಲಿ ಒಂಥರ ಅಗ್ರೆಷನ್. ಆ ಅಗ್ರೆಷನ್ ಯಾರಲ್ಲ ಇವಾಗ ಕಾಣಿಸ್ತಿಲ್ಲ. ಅದೇ ನಮ್ಮ ರೋಹಿತ್ ಶರ್ಮಾ ಬಂದ ತಕ್ಷಣ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರ ತರ ಯಾರು ಸಿಗಲ್ಲ. ಸೊ ಅವರಿಬ್ರು ಒಂಥರ ಪಿಲ್ಲರ್ಸ್.